ಎಲ್ರಿಗೂ ನಮಸ್ಕಾರ. ಈ ಹಿಂದಿನ ತರಗತಿಯಲ್ಲಿ ಈಗಾಗಲೇ ನಾವು ಚಂಪು ಶಬ್ದ ನಿಷ್ಪತ್ತಿಯನ್ನು, ಹಾಗೆ ಚಂಪುವಿನ ಇತಿಹಾಸವನ್ನು ಕುರಿತ ಹಾಗೆ ಚಂಪು ಕಾವ್ಯ ಹೇಗಿರುತ್ತೆ ಅನ್ನುವಂಥ ಸ್ವರೂಪದ ಬಗೆಗೆ ತಿಳಿದುಕೊಂಡ್ವಿ. ಈ ಅಧಿವೇಶನದಲ್ಲಿ ಚಂಪು ಕಾವ್ಯಗಳನ್ನು ರಚನೆ ಮಾಡಿದಂತಹ ಕವಿಗಳ ಕಾಲ, ದೇಶಾದಿ ವಿಚಾರಗಳನ್ನು ಮತ್ತು ಅವರ ಕೃತಿಗಳನ್ನು ಕುರಿತ ಹಾಗೆ ಸಂಕ್ಷಿಪ್ತವಾಗಿ ಪರಿಚಯವನ್ನು ಮಾಡಿಕೊಳ್ಳೋಣ. ಮೊಟ್ಟ ಮೊದಲಿಗೆ ಕನ್ನಡದಲ್ಲಿ ಬಂದಂತಹ ಬಹಳ ಮುಖ್ಯವಾದಂತಹ ಚಂಪು ಕಾವ್ಯಗಳು ಯಾವ್ಯಾವುದು, ಯಾವ ಕಾಲದಲ್ಲಿ ರಚನೆ ಆದವು ಅಂತ ಹೇಳಿ ತಿಳ್ಕೊಳ್ಳೋಣ. ಚಂಪು ಕಾವ್ಯ ಅಂದ ತಕ್ಷಣವೇ ನಮಗೆ ಮೊದಲಿಗೆ ನೆನಪಿಗೆ ಬರುವಂಥದ್ದು ಅದು ಪಂಪನ ಕಾವ್ಯ. ಯಾಕಂತಂದರೆ ನಮಗೆ ಇದುವರೆಗೆ ಇಲ್ಲಿಯ ತನಕ ಸಿಕ್ಕಿರುವಂತಹ ಮೊಟ್ಟ ಮೊದಲ ಉಪಲಬ್ಧ ಚಂಪು ಕಾವ್ಯಗಳು ಅದು ಪಂಪನ ಆದಿಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯ, ಕ್ರಿಸ್ತಶಕ 941ರಲ್ಲಿ ರಚನೆ ಆದಂತಹ ಕೃತಿಗಳು. ಎರಡೂ ಕೃತಿಗಳು ಕೂಡ ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ, ಕನ್ನಡ ಸಾಹಿತ್ಯ ಲೋಕದಲ್ಲಿ ಬಹಳ ಮಹತ್ವವನ್ನು ಪಡೆದುಕೊಂಡಂಥ ಒಂದು ಉತ್ಕೃಷ್ಟ ಗ್ರಂಥಗಳು ಅಂತಲೇ ಹೇಳ್ಬೋದು. ಅದರಿಂದ ಆಚೆಗೆ ಆ ಕೃತಿಗಳು ಬಂದ ತದನಂತರದಲ್ಲಿ ಸಾಕಷ್ಟು ಚಂಪು ಕಾವ್ಯಗಳು ರಚನೆ ಆದವು. ಪೊನ್ನ, ರನ್ನ, ಜನ್ನ, ಅಂಡಯ್ಯ, ನಾಗವರ್ಮ, ನಾಗಚಂದ್ರ, ರುದ್ರಭಟ್ಟನ, ಯಸೇನ, ಹರಿಹರ, ಹೀಗೆ ಹಲವಾರು ಕವಿಗಳು ಚಂಪು ಕಾವ್ಯಗಳನ್ನು ರಚನೆಯನ್ನು ಮಾಡುವಂಥದ್ದನ್ನು ನೋಡ್ಬೋದು. ಪಂಪನ ನಂತರ ಬಂದಂಥ ಪೊನ್ನ ಶಾಂತಿ ಪುರಾಣವನ್ನು, ರನ್ನ ಸಾಹಸ ಭೀಮ ವಿಜಯ ಅಜಿತ ಪುರಾಣವನ್ನು, ಹಾಗೆ ಜನ್ನ ಅನಂತನಾಥ ಪುರಾಣವನ್ನು, ಮತ್ತು ನಾಗವರ್ಮ ಕರ್ನಾಟಕ ಕಾದಂಬರಿಯನ್ನು, ಹೀಗೆ ಹಲವು ಕೃತಿಗಳು ಕನ್ನಡ ಸಾಹಿತ್ಯದಲ್ಲಿ ಚಂಪು ಕಾವ್ಯಗಳಾಗಿ ದಾಖಲಾದಂಥದ್ದನ್ನು ನಾವು ನೋಡಬಹುದು. ಹಾಗೆ ಪಂಪನ ಕಾಲವನ್ನು ನಾವು ಬಹಳ ಮುಖ್ಯವಾಗಿ ಚಂಪು ಯುಗ, ಜೈನ ಯುಗ ಅಂತ ಹೇಳಿ ಗುರುತಿಸುವಂಥದ್ದನ್ನು ಕೂಡ ಕಾಣಬಹುದು. ಯಾಕೆ ಪಂಪನ ಈ ಕಾಲವನ್ನು ಇಂತಹದ್ದೇ ಒಂದು ಕಾಲವಾಗಿ ಗುರುತಿಸ್ತೇವೆ ಅಂತ ಹೇಳಿದ್ರೆ, ಚಂಪು ಪರಂಪರೆ ಏನಿದೆ, ಚಂಪು ಕಾವ್ಯ ಪರಂಪರೆ ಏನಿದೆ, ಈ ಕಾವ್ಯ ಪರಂಪರೆಯನ್ನು ನಾವು ಗಮನಿಸಿದಾಗ ನಮಗೆ ಒಂದು ಅಂಶ ಗಮನಕ್ಕೆ ಬರುತ್ತೆ. ಏನು ಅಂತಂದರೆ, ಈಗಾಗಲೇ ಹೇಳ್ದೆ ಸಿಕ್ಕಂತಹ ಮೊಟ್ಟ ಮೊದಲ ಉಪಲಬ್ಧ ಚಂಪು ಕಾವ್ಯಗಳು ಯಾವುದು ಅಂತಂದರೆ ಅದು ಪಂಪನ ಕಾವ್ಯಗಳು ಅಂತ ಹೇಳಿ. ಇಂತಹ ಒಂದು ಚಂಪು ಕಾವ್ಯ ಪರಂಪರೆಗೆ ನಾಂದಿಯನ್ನು ಹಾಡಿದಂಥವನು ಪಂಪನ ನಂತರದಲ್ಲಿಯೇ ನಮಗೆ ಬಹುತೇಕ ಕನ್ನಡದ ಚಂಪು ಕಾವ್ಯಗಳು ಸಿಗುವಂಥದ್ದು. ಹಾಗಾಗಿ ಕನ್ನಡ ಸಾಹಿತ್ಯದ ಸುವರ್ಣ ಯುಗ ಅಂತ ಹೇಳು ಕೂಡ 10ನೇ ಶತಮಾನವನ್ನು ಗುರುತಿಸುವಂಥದ್ದನ್ನು ನೋಡ್ಬೋದು. ಮತ್ತು ಈ ಚಂಪು ಪ್ರಕಾರದಲ್ಲಿ ಪ್ರಾತಿನಿಧಿಕವಾದಂತಹ ಕಾವ್ಯಗಳನ್ನು ರಚನೆ ಮಾಡಿದಂಥವನು ಪಂಪ. ಈತನ ಪ್ರಭಾವಕ್ಕೆ ಬಿದ್ದಂಥ ಹಲವು ಕವಿಗಳು ಈತ ಏನೋ ಒಂದು ಮಾದರಿಯನ್ನು ಕೊಟ್ಟ ಧಾರ್ಮಿಕ ಮತ್ತು ಲೌಕಿಕ ಎರಡೂ ರೀತಿಯ ಕಾವ್ಯಗಳನ್ನು, ಎರಡೂ ರೀತಿಯ ಚಂಪು ಕಾವ್ಯಗಳನ್ನು ರಚನೆ ಮಾಡುವಂಥದ್ದು, ಅಂತಹ ಒಂದು ಕಾವ್ಯಗಳು ಕೂಡ ಕನ್ನಡದಲ್ಲಿ ಕಾಣಿಸ್ಕೊಂಡಂಥದ್ದನ್ನು ನೋಡ್ಬೋದು. ಮತ್ತು 10ನೇ ಶತಮಾನದಲ್ಲಿ ಬಂದ ಬಹುತೇಕ ಕಾವ್ಯಗಳು, ಪಂಪನ ಕಾವ್ಯ ಇರ್ಬೋದು, ಪೊನ್ನನ ಕಾವ್ಯ ಇರ್ಬೋದು, ರನ್ನನ ಕಾವ್ಯ ಇರ್ಬೋದು, ಹೀಗೆ ಹಲವರ ಕಾವ್ಯಗಳು, ಬಹಳ ಮಹತ್ವದ ಚಂಪು ಕಾವ್ಯಗಳು, ಬಹಳ ಮಹತ್ವದ ಕೃತಿಗಳು ಚಂಪು ಕಾವ್ಯ ರೂಪದಲ್ಲೇ ಇರುವಂಥದ್ದನ್ನು ನೋಡ್ಬೋದು. ಮತ್ತು ಈ ಸಂದರ್ಭದಲ್ಲಿ ರಚನೆ ಮಾಡಿದಂಥ ಬಹುತೇಕ ಕವಿಗಳು ಅವರು ಜೈನ ಕವಿಗಳಾಗಿದ್ದಂಥದ್ದು. ಹಾಗಾಗಿ ಯುಗವನ್ನು ಪಂಪ ಯುಗ, ಚಂಪು ಯುಗ, ಜೈನ ಯುಗ ಅಂತ ಹೇಳಿ ಕರೆಯುವಂಥದ್ದನ್ನು ನೋಡ್ಬೋದು. ಇನ್ನು ಈ ಚಂಪು ಪ್ರಕಾರದಲ್ಲಿ ಕಾವ್ಯಗಳನ್ನು ರಚನೆ ಮಾಡೋದ್ರ ಮೂಲಕ ಪ್ರಾತಿನಿಧಿಕ ಕವಿ, ಯುಗ ಪ್ರವರ್ತಕ ಅನಿಸ್ಕೊಂಡಂತಹ ಪಂಪನ ಪರಿಚಯವನ್ನು ಮಾಡಿಕೊಳ್ಳೋದಾದರೆ ನಮ್ಮೆಲ್ಲರಿಗೂ ಕೂಡ ಪಂಪನ ಬಗೆಗೆ ಗೊತ್ತಿದೆ. ಪಂಪ ಕನ್ನಡದ ಆದಿಕವಿ, ಮಹತ್ವದ ಕವಿ. ಚಂಪು ಅನ್ನುವಂತಹ ಪ್ರಕಾರವನ್ನು ಬಹಳ ಸಮರ್ಥವಾಗಿ ಬಳಸ್ಕೊಂಡಂತಹ ಮೊದಲ ಕವಿ. ಮತ್ತು ತನ್ನ ಆ ಕವಿಯ ವಿಶೇಷತೆಯನ್ನು ನಾವು ನೋಡುವಂಥದ್ದಾದರೆ, ಕಾವ್ಯಕ್ಕೆ ತೆಗೆದುಕೊಂಡಂಥ ವಸ್ತು ಆಗಿರ್ಬೋದು, ಅದನ್ನು ನಿರೂಪಿಸುವಂತಹ ಒಂದು ಶೈಲಿ ಆಗಿರ್ಬೋದು, ನಿರೂಪಿಸುವಂಥ ಒಂದು ಕ್ರಮ ಆಗಿರ್ಬೋದು, ಬಳಸುವಂಥ ಭಾಷೆ ಆಗಿರ್ಬೋದು, ಮಾರ್ಗದೀಸಿಗಳ ಸಮನ್ವಯತೆ ಇರ್ಬೋದು, ಈ ಎಲ್ಲದರಲ್ಲೂ ಕೂಡ ಹಿಂದೆ ಅಥವಾ ಆ ಕಾಲಘಟ್ಟದಲ್ಲಿ ಇದ್ದಂತಹ ಸಂಸ್ಕೃತದ ಒಂದು ಭಾಷೆಯ ಪ್ರಭಾವದಿಂದ ಆ ರೀತಿಯಾಗಿ ರಚನೆ ಮಾಡದೆ ಒಂದು ಹೊಸತನವನ್ನು ಕಟ್ಕೊಟ್ಟಂಥದ್ದು ಪಂಪ ಕವಿಯ ವಿಶೇಷತೆ ಅಂತಲೇ ಹೇಳ್ಬೋದು. ಹಾಗಾಗಿ ಈ ಸಂದರ್ಭದಲ್ಲಿ ನಾಗರಾಜ ಕವಿ ಹೇಳುವಂಥ ಮಾತುಗಳನ್ನು ಕೂಡ ನಾವು ನೆನೆಸ್ಕೊಳ್ಬೋದು. ಅದೇನಂತಂದರೆ, ಪಸರಿಪ ಕನ್ನಡಕ್ಕೊಡೆಯನೋರ್ವನೇ ಸತ್ಕವಿ ಪಂಪನಾವಗಂ. ಅಂದರೆ ವಿಸ್ತಾರವಾಗಿರುವಂಥ ಹಾಡಿರುವಂತಹ ಕನ್ನಡ ಸಾಹಿತ್ಯಕ್ಕೆ ಒಡೆಯ ಯಾರು ಅಂತ ಹೇಳಿದ್ರೆ ಅದು ಪಂಪ ಒಬ್ಬನೇ ಅಂತ ಹೇಳಿ. ಇದು ಅಕ್ಷರಶಃ ಸತ್ಯ ಅಂತ ಕೂಡ ಹೇಳಿ ಆತನ ಕಾವ್ಯಗಳನ್ನು ಓದಿದ ಸಂದರ್ಭದಲ್ಲಿ ನಮಗೆ ಅನಿಸುತ್ತೆ.
ಇನ್ನು ಕವಿಯ ಕಾಲ ದೇಶಾದಿ ವಿಚಾರಗಳ ಬಗೆಗೆ ನಾವು ನೋಡೋದಾದರೆ, ಆ, ಪಂಪ ಕವಿ 10ನೇ ಶತಮಾನದ ಬಹಳ ಮುಖ್ಯವಾದಂತಹ ಕವಿ. ಕ್ರಿಸ್ತಶಕ 902ರಲ್ಲಿ ಜನಿಸಿದಂಥವನು. ದುಂದುಬಿ ಸಂವತ್ಸರದಲ್ಲಿ ಜನಿಸಿದಂಥವನು. ಈತನ ಪೂರ್ವಿಕರ ಸ್ಥಳ ವೆಂಗಿಮಂಡಲದ ವೆಂಗಿಪ್ಪಳು. ತಂದೆ ಭೀಮಪ್ಪಯ್ಯ, ತಾಯಿ ಅಬ್ಬಣಬೆ. ತನ್ನ ಕೃತಿಗಳ ಮಹತ್ವ ಮತ್ತು ಬೃಹತ್ತಿನಿಂದ ಈತ ಕವಿರತ್ನತ್ರಯನಾಗಿಯೂ ಕೂಡ ಗುರುತಿಸ್ಕೊಂಡಂಥವನು. ಕವಿರತ್ನ ಕವಿಯೂ ಕೂಡ ಹೌದು. ಪಂಪ ಯಾರ ಆಶ್ರಯದಲ್ಲಿದ್ದ ಅನ್ನುವಂಥ ಪ್ರಶ್ನೆಯನ್ನು ನಮ್ಮ ಎದುರು ಇಟ್ಕೊಂಡ್ರೆ, ಆತ ಅರಿಕೇಸರಿಯ ಆಸ್ಥಾನದಲ್ಲಿ ಇದ್ದ. ವೆಂಗಿಮಂಡಲದ ಸಾಮಂತರಾಜನಾದಂಥ ಅರಿಕೇಸರಿಯ ಆಸ್ಥಾನದಲ್ಲಿ ಕವಿತಾ ಗುಣಾರ್ಣವ ಅನ್ನುವಂತಹ ಬಿರುದನ್ನು ಪಡೆದುಕೊಂಡು ಪಂಪ ಕವಿ ಬಹಳ ಮಹತ್ವದ ಸ್ಥಾನವನ್ನು ಆ ಆಸ್ಥಾನದಲ್ಲಿ ಪಡೆದುಕೊಂಡಿದ್ದ. ಪಂಪ ಕವಿಯ ಗುರು ದೇವೇಂದ್ರ ಮುನಿ. ಹಾಗೆ ಈತನ ಕುರಿತಾಗಿ ಈತ ಹೇಳ್ಕೊಂಡಿರುವಂತಹ ಮಾತನ್ನು ನೋಡೋದಾದರೆ, ಚತುರಂಗ ಬಳ ಭಯಂಕರಣಂ ನಿಷ್ಕಂಪಂ ಅನ್ನುವಂಥ ಮಾತು ಆತ ಕವಿಯ ಜೊತೆಗೆ ಕಲಿಯೂ ಆಗಿದ್ದ ಅನ್ನುವಂಥದ್ದು ತಿಳಿದು ಬರುತ್ತೆ. ಮತ್ತು ಈತನ ಬಿರುದುಗಳು ಕವಿತಾ ಗುಣಾರ್ಣವ, ಪುರಾಣ ಕವಿ, ಸರಸ್ವತಿ ಮಣಿಹಾರ, ಸಂಸಾರ ಸಾರೋದಯ ಅನ್ನುವಂಥದ್ದು. ಮತ್ತು ಕವಿಗೆ ಸಂಬಂಧಪಟ್ಟಂಥ ಬಹಳ ಮುಖ್ಯವಾದಂಥ ವಿಚಾರಗಳು ಆತನ ಸಹೋದರ ಹಾಕಿಸಿದಂತಹ ಕುರ್ಕ್ಯಾಲ ಶಾಸನದ ಮೂಲಕ ನಮಗೆ ತಿಳಿಯುವಂಥದ್ದು. ಇದನ್ನು ಜಿನವಲ್ಲಭ ಶಾಸನ, ಗಂಗಾಧರಂ ಶಾಸನ, ಕುರ್ಕ್ಯಾಲಂ ಶಾಸನ ಅಂತ ಹೇಳು ಕೂಡ ಕರೆಯುವಂಥದ್ದನ್ನು ನಾವು ನೋಡ್ಬೋದು. ಇನ್ನು ಪಂಪನ ವ್ಯಕ್ತಿ ಚಿತ್ರಣ ಆತನ ಕೃತಿಗಳಲ್ಲೇ ಮೂಡಿಬಂದಿದೆ. ಆತನೇ ಹೇಳ್ಕೊಳ್ತಾನೆ ತಾನು ಹೇಗಿದ್ದೆ, ತನ್ನ ದೈಹಿಕವಾದಂಥ ಚರ್ಯೆ ಹೇಗಿತ್ತು ಅಂತ ಹೇಳಿ. ಕದಳಿ ಗರ್ಭಶ್ಯಾಮಂ ಮೃದುಕುಟಿಲ ಶಿರೋರುಹಂ ಸರೋರುಹ ವದನಂ. ತಪ್ಪಾಗಿದೆ ಅಲ್ಲಿ. ಸರೋರುಹ ವದನಂ ಮೃದು ಮಧ್ಯ ಮತನು ಹಿತಮಿತ ಮೃದುವಚನಂ ಲಲಿತ ಮಧುರ ಸುಂದರ ವೇಷಂ. ಇದನ್ನು ನೋಡ್ತಾ ಇದ್ದಾಗೆ, ಈ ಪದ್ಯವನ್ನು ಓದ್ತಾ ಇದ್ದಾಗೆ ನಮಗೆ ಗೊತ್ತಾಗ್ತಾ ಇದೆ ಆತನ ಮೈಬಣ್ಣ ಹೇಗಿತ್ತು, ಆತ ಹೇಗೆ ಮಾತನಾಡ್ತಾ ಇದ್ದ ಅನ್ನುವಂತಹ ವಿಚಾರ ಆತನೇ ಹೇಳಿಕೊಳ್ಳುವಂತೆ. ಇನ್ನು ಪಂಪನ ಹಿರಿಮೆಯನ್ನು ಕುರಿತಾಗಿ, ಪಂಪ ಕವಿಯ ಮಹತ್ವವನ್ನು ಕುರಿತಾಗಿ ಸಾಕಷ್ಟು ಕವಿಗಳು ಸಾಕಷ್ಟು ರೀತಿಯಲ್ಲಿ ಮಾತನಾಡಿರುವಂಥದ್ದನ್ನು ನೋಡ್ಬೋದು. ಕವಿಜನರೋಳು ರತ್ನತ್ರಯ ಪವಿತ್ರ ಮನೆ ನೆಗಳ್ದ ಪಂಪನುಂ ಪೊನ್ನಿಗನುಂ ಅಂತ ಹೇಳಿ ಕವಿರನ್ನ ಹೇಳುವಂಥ ಮಾತು. ಹಾಗೆ ಪಸರಿಪ ಕನ್ನಡ ಕೊಡೆಯನೋರ್ವನೇ ಸತ್ಕವಿ ಪಂಪನ್ ಆವಗಂ ಅನ್ನುವಂಥ ನಾಗರಾಜ ಕವಿ. ಹಾಗೆ ಶ್ರೀ ಶ್ರೀಧರಾಚಾರ್ಯ ನೈಸೇನ ಅಗ್ಗಳ ಕವಿ. ಹೀಗೆ ಸಾಕಷ್ಟು ಕವಿಗಳು ಆತನ ಬಗೆಗೆ ಹೇಳಿರುವಂಥ ವಿಚಾರಗಳನ್ನು ನಾವಿಲ್ಲಿ ನೆನೆಸ್ಕೊಳ್ಬಹುದು. ಮತ್ತು ಕವಿಯ ಕೃತಿಯಲ್ಲಿ ಮೂಡಿಬಂದಂತಹ ಕನ್ನಡ ನಾಡುನುಡಿಯ ವಿಚಾರವನ್ನು ಮುಖ್ಯವಾಗಿ ಗಮನಿಸೋದಾದರೆ, ಆತ ಹೇಳುವಂತಹ ಮಾತುಗಳು ಬಹಳ ಮುಖ್ಯ ಅಂತ ಅನಿಸುತ್ತೆ. ಚಾಗದ ಭೋಗದ ಅಕ್ಕರದ ಗೇಯದ ಗೊಟ್ಟಿಯ ಆಲಂಪಿನ ಇಂಪುಗಳಿಗೆ ಅಗ್ಗರಮಾದ ಮಾನಿಸರೇ ಮಾನಸರ್ ಅಂತ ಹೇಳಿ. ಅಂದರೆ ಕನ್ನಡ ನಾಡು ಯಾವುದಕ್ಕೆಲ್ಲ ಹೆಸರುವಾಸಿಯಾಗಿತ್ತು, ಚಾಗಕ್ಕೆ, ಭೋಗಕ್ಕೆ, ಗೇಯಕ್ಕೆ, ಗುಟ್ಟಿಗೆ, ಇವೆಲ್ಲದಕ್ಕೂ ಹೆಸರುವಾಸಿಯಾದಂಥದ್ದು. ತ್ಯಾಗಕ್ಕೆ, ಭೋಗಕ್ಕೆ, ಅಷ್ಟೇ ಅಲ್ಲದೆ ಅಕ್ಕರಕ್ಕೆ, ಗೇಯಕ್ಕೆ, ಗುಟ್ಟಿಗೆ ಅಂತ ಹೇಳಿ ಹೇಳುವಂಥದ್ದು. ಮತ್ತು ಯಾರು ಎಷ್ಟೇ ನನ್ನ ನಿಯಂತ್ರಿಸಿದ್ರು ಕೂಡ, ಅಂಕುಶವನ್ನು ಇಟ್ಟರೂ ಕೂಡ ನನ್ನ ಮನಸ್ಸು ಯಾವಾಗಲೂ ಬನವಾಸಿ ದೇಶವನ್ನು ನೆನೆಸ್ಕೊಳ್ಳುತ್ತೆ ಅಂತ ಹೇಳಿ ಆತ ಹೇಳುವಂಥ ಮಾತು. ಆರಂಕುಶ ವಿಟ್ಟುಣಂ ನೆನವುದೆನ್ನ ಮನಂ ಬನವಾಸಿ ದೇಶಮಂ ಅಂತ ಕೂಡ ಕವಿ ಹೇಳುವಂಥ ಮಾತುಗಳನ್ನು ಕೂಡ ನಾವು ನೆನೆಸ್ಕೊಳ್ಬೋದು. ಇನ್ನು ಕವಿಯಿಂದ ರಚಿತವಾದಂತಹ ಕಾವ್ಯ ಕೃತಿಗಳ ಬಗೆಗೆ ಮಾತನಾಡೋದಾದರೆ, ಈಗಾಗಲೇ ಹೇಳಿದೆ ಪಂಪನ ಬಹುಮುಖ್ಯವಾದ ಕೃತಿಗಳು ಒಂದು ಆದಿಪುರಾಣ, ಮತ್ತೊಂದು ಪಂಪ ಭಾರತ. ಎರಡೂ ಕೂಡ ಬಹಳ ಉತ್ಕೃಷ್ಟವಾದಂತಹ ಚಂಪು ಗ್ರಂಥಗಳು. 941 ಕ್ರಿಸ್ತಶಕ 941 ಮತ್ತು 942ರಲ್ಲಿ ರಚನೆಯಾದಂತಹ ಕೃತಿಗಳು. ಕವಿಯೇ ಹೇಳ್ಕೊಳ್ತಾನೆ ತನ್ನದು ಪುಲಿಗೆರೆಯ ತಿರುಳ್ಗನ್ನಡ ಅಂತ ಹೇಳಿ. ಇಂತಹ ಪುಲಿಗೆರೆಯ ತಿರುಳ್ಗನ್ನಡದಲ್ಲಿ ರಚನೆಯಾದಂತಹ ಕಾವ್ಯಗಳು ಇದಾಗಿವೆ. ಕವಿ ಹೇಳ್ಕೊಳ್ಳುವಂತೆ ಬೆಳಗುವೆನಿಲ್ಲಿ ಲೌಕಿಕಮನ್ ಅಲ್ಲಿ ಜಿನ ಆಗಮಂ ಅಂತ ಹೇಳಿರೋದ್ರಿಂದ ಪಂಪ ಭಾರತ ಲೌಕಿಕವಾದಂತಹ ಕಾವ್ಯ, ಆದಿಪುರಾಣ ಒಂದು ಧಾರ್ಮಿಕವಾದಂತಹ ಕಾವ್ಯ ಅಂತ ಹೇಳ್ಬೋದು. ಚಂಪು ಕಾವ್ಯವಾಗಿ ಆದಿಪುರಾಣವನ್ನು ನೋಡೋದಾದರೆ, ಪಂಪನ ಮೊದಲ ಕಾವ್ಯ ಆದಿಪುರಾಣ. ಇದಕ್ಕೆ ಸಂಸ್ಕೃತದ ಜಿನಸೇನಾಚಾರ್ಯರು ರಚನೆ ಮಾಡಿದಂತಹ ಪೂರ್ವ ಪುರಾಣ ಅನ್ನುವಂಥದ್ದು ಒಂದು ಆಧಾರ ಗ್ರಂಥ, ಮೂಲ ಆಕರ ಕೃತಿ. ಮತ್ತು ಕನ್ನಡದ ಮೊದಲ ಜೈನ ಪುರಾಣ ಆದಿ ಮಹಾಕಾವ್ಯ ಅನ್ನುವಂಥ ಒಂದು ಹೆಗ್ಗಳಿಕೆ ಕೂಡ ಈ ಕಾವ್ಯಕ್ಕೆ ಇರುವಂಥದ್ದನ್ನು ನೋಡ್ಬೋದು. ಸುಮಾರು 16 ಆಶ್ವಾಸಗಳಲ್ಲಿ ಸುಮಾರು 1630 ಪದ್ಯಗಳನ್ನು ಒಳಗೊಂಡಂತಹ ಕಾವ್ಯ ಇದಾಗಿರುವಂಥದ್ದನ್ನು ನೋಡ್ಬೋದು.
ಇನ್ನು ಆದಿಪುರಾಣದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಭರತ ಬಾಹುಬಲಿಯ ವಿಚಾರ ಮತ್ತು ಹಾಗೆ ನೀಲಾಂಜನೆಯ ನೃತ್ಯ ಪ್ರಸಂಗ ಬಹುಮುಖ್ಯವಾದಂತಹ ಘಟ್ಟಗಳು, ರಸಘಟ್ಟಗಳು ಅಂತ ಹೇಳಬಹುದು. ಚಂಪು ಕಾವ್ಯವಾಗಿ ಆದಿಪುರಾಣವನ್ನು ಮುಂದುವರಿಸೋದಾದರೆ ಇಲ್ಲಿ ಚಂಪು ಕಾವ್ಯವಾಗಿ ಪಂಪ ಭಾರತ ಅಂತ ಹೇಳಿ ಸ್ವಲ್ಪ ತಪ್ಪಾಗಿದೆ. ಚಂಪು ಕಾವ್ಯವಾಗಿ ಇಲ್ಲಿನ ಆದಿಪುರಾಣದ ವಿಚಾರವನ್ನು ನಾವು ನೋಡೋದಾದರೆ, ಈ ಆದಿಪುರಾಣ ಪುರುದೇವ ಅಥವಾ ಋಷಭನಾಥ ಏನಿರ್ತಾನೆ, ಈತನ ಒಂದು ಆಧ್ಯಾತ್ಮಿಕ ಕಥನ, ಆತನ ಒಂದು ಲೌಕಿಕದ ಭೋಗ ವೈಭೋಗ ಇವುಗಳ ನಿರರ್ಥಕತೆಯ ಒಂದು ವಿಚಾರ ಇಲ್ಲಿ ಮುಖ್ಯವಾಗಿ ಮೂಡಿಬಂದಿರೋವಂಥದ್ದನ್ನು ನೋಡ್ಬೋದು. ಆತನ ಭವಾವಳಿಗಳಾಗಿರ್ಬೋದು, ಪಂಚಕಲ್ಯಾಣಗಳಾಗಿರ್ಬೋದು, ಭರತ ಬಾಹುಬಲಿಯರ ಕಥೆ ಆಗಿರ್ಬೋದು, ಇವು ಕಾವ್ಯದ ಬಹಳ ಮುಖ್ಯವಾದಂತಹ ಭಾಗಗಳಾಗಿ ಕಾಣಿಸ್ಕೊಳ್ಳೋ ಅಂಥದ್ದನ್ನು ನೋಡ್ಬೋದು. ಮತ್ತು ಧರ್ಮ ಮತ್ತು ಕಾವ್ಯಧರ್ಮಗಳನ್ನು ಹೇಗೆ ಸಮನ್ವಯೀಕರಿಸ್ಕೊಳ್ತಾನೆ ಅನ್ನುವಂಥದ್ದನ್ನು ಆತನ ಮಾತಿನ ಮೂಲಕವಾಗಿ ನೋಡ್ಬೋದು. ನೆಗಳ್ದ ಆದಿಪುರಾಣದೊಳ್ಳ ಅರಿವುದು ಕಾವ್ಯಧರ್ಮಮುಂ ಧರ್ಮಮುಂ ಅನ್ನುವಂತಹ ಮಾತನ್ನು ಕೂಡ ನಾವು ಗಮನಿಸ್ಬೋದು. ಇನ್ನು ಪಂಪ ಭಾರತವನ್ನು ನಾವು ನೋಡೋದಾದರೆ, ಪಂಪ ಭಾರತವು ಕೂಡ ಬಹಳ ಮಹತ್ವದ ಒಂದು ಚಂಪು ಕಾವ್ಯ. ಹೆಸರೇ ಹೇಳ್ತಾ ಇದೆ ಪಂಪ ಭಾರತ. ಇದಕ್ಕಿರುವಂಥ ಇನ್ನೊಂದು ಹೆಸರು ವಿಕ್ರಮಾರ್ಜುನ ವಿಜಯ. ಈ ವಿಕ್ರಮಾರ್ಜುನ ವಿಜಯ ಅರ್ಜುನನನ್ನು ಕಥಾನಾಯಕನನ್ನಾಗಿರಿಸಿಕೊಂಡು ತನ್ನ ಆಶ್ರಯದಾತನಾದಂಥ ಅರಿಕೇಸರಿಯನ್ನು ಸಮೀಕರಿಸ್ಕೊಳ್ತಾ ರಚನೆ ಮಾಡಿದಂತಹ ಒಂದು ಕಾವ್ಯ. ಕಾವ್ಯವನ್ನು ಕುರಿತ ಹಾಗೆ ಕವಿ ಏನೆಲ್ಲ ಮಾತನಾಡ್ತಾನೆ ಅನ್ನುವಂತಹ ವಿಚಾರ ಇಲ್ಲಿ ಇದೆ. ಸುಮಾರು 1,00,000 ಶ್ಲೋಕಗಳಿರುವಂತಹ ಮೂಲದ ವ್ಯಾಸ ಭಾರತವನ್ನು ಪಂಪ ಇಲ್ಲಿ ಸುಮಾರು 1609 ಪದ್ಯಗಳಲ್ಲಿ ನಿರೂಪಿಸಿರುವಂಥದ್ದು ಬಹಳ ವಿಶೇಷ. ತಿನಂಶಿಯವರು ಒಂದು ಮಾತನ್ನು ಹೇಳ್ತಾರೆ, ವಿಕ್ರಮಾರ್ಜುನ ವಿಜಯವು ಕನ್ನಡದ ಕನ್ನಡಿಯಲ್ಲಿ ಚಿಕ್ಕದಾಗಿ ಬಿದ್ದ ವ್ಯಾಸ ಭಾರತದ ನೆರಳಲ್ಲ, ಅಲ್ಲಿಯ ಚಿನ್ನವನ್ನು ಶೋಧಿಸಿ ತಂದು ಹೊಸದಾಗಿ ಎರಕ ಒಯ್ದು ಒಪ್ಪಬಿಟ್ಟು ನಿಲ್ಲಿಸಿದ ನೂತನ ಪುತ್ಥಳಿ ಅದು ಅಂತ ಹೇಳಿ. ಈ ಮಾತು ವಿಕ್ರಮಾರ್ಜುನ ವಿಜಯ ಮೂಲದ ವ್ಯಾಸ ಭಾರತವನ್ನು ಅನುಸರಿಸಿದ್ರೂ ಕೂಡ ಹೇಗೆ ವಿಶಿಷ್ಟವಾಗಿ ನಿಲ್ಲುತ್ತೆ ಅನ್ನುವಂಥ ಮಾತನ್ನು ಕೂಡ ಗಮನಕ್ಕೆ ತರುವಂಥದ್ದನ್ನು ನೋಡ್ಬೋದು. ಇನ್ನು ಪಂಪ ಭಾರತದಲ್ಲಿ ಕವಿ ಮೂಲದ ಕೃತಿಗಿಂತಲೂ ಏನೆಲ್ಲ ಬದಲಾವಣೆಗಳನ್ನು ಮಾಡಿಕೊಂಡಿದ್ದಾನೆ, ಮಾರ್ಪಾಡುಗಳನ್ನು ಮಾಡಿಕೊಂಡಿದ್ದಾನೆ ಅಂತ ಹೇಳಿ ನೋಡಿದ್ರೆ, ಆತನ ಒಂದು ಕಥಾನಾಯಕನ ಸಮೀಕರಣ, ಆಶ್ರಯ ದಾತನ ಜೊತೆಗೆ ಅರಿಕೇಸರಿಯ ಜೊತೆಗೆ ಅರ್ಜುನನನ್ನು ಸಮೀಕರಿಸಿರುವಂಥದ್ದು. ಯಾಕಂದರೆ ಇಲ್ಲಿನ ಕಥಾನಾಯಕ ಅರ್ಜುನನೇ ಹೊರತು ಇಲ್ಲಿ ಧರ್ಮರಾಯ ಅಲ್ಲ. ಮತ್ತು ಅರ್ಜುನ ಮತ್ತು ಸುಭದ್ರೆ ವಿವಾಹ ಆಗುವಂಥದ್ದು ಕೂಡ ಪರಸ್ಪರ ಅನುರಾಗದಿಂದ ಹೊರತಾಗಿ ಸನ್ಯಾಸಿ ವೇಷದಲ್ಲಿ ಬಂದಂತಹ ಅರ್ಜುನ ಅಪಹರಿಸುವ ಮೂಲಕ ಅಲ್ಲ ಅನ್ನುವಂಥದ್ದು ಕೂಡ ತಿಳಿದು ಬರುತ್ತೆ. ಇನ್ನು ಉಳಿದಂಥ ಇಲ್ಲಿ ಏನು ಅಂಶಗಳಿದ್ದಾವೆ ಇದೆಲ್ಲವೂ ಕೂಡ ಪಂಪ ಭಾರತದಲ್ಲಿ ಕಂಡುಬರುವಂತಹ ಭಾಳ ಮುಖ್ಯವಾದಂತಹ ಮಾರ್ಪಾಡುಗಳು. ಮತ್ತು ದುರ್ಯೋಧನನ ಸಂದರ್ಭಕ್ಕೆ ಬಂದರೆ ಆತ ವೈಶಂಪಾಯನ ಸರೋವರದಲ್ಲಿ ಭೀಷ್ಮರ ಸಲಹೆಯಂತೆ ಏನು ಕಾಲ ವಂಚಿಸುವ ಸಲುವಾಗಿ ಅಲ್ಲಿ ಕುಳಿತುಕೊಳ್ತಾನೆ ಹೊರತಾಗಿ ಭಯದಿಂದಲ್ಲ ಅನ್ನುವಂಥ ವಿಚಾರ ಕೂಡ ನಮಗೆ ತಿಳಿದು ಬರುತ್ತೆ. ಮತ್ತು ಪಂಪನ ಪ್ರತಿಭಾ ಅಭಿವ್ಯಕ್ತಿಗೆ ಆತನ ವಿಶೇಷತೆ ಬಗ್ಗೆ ತಿಳಿಸುವಂಥ ಕೆಲವು ಸನ್ನಿವೇಶಗಳನ್ನು ನಾವು ಪಂಪ ಭಾರತದಲ್ಲಿ ನೋಡ್ಬೋದು. ಅದು ಶಂತನು ಮತ್ತು ಸತ್ಯವಂತಿಯರ ಪ್ರಸಂಗ ಇರ್ಬೋದು, ಪಾಂಡು ಮಾದ್ರಿಯರ ಪ್ರಸಂಗ ಇರ್ಬೋದು, ಅಥವಾ ದ್ರೌಪದಿ ಪರಿಭವದ ಪ್ರಸಂಗ ಇರ್ಬೋದು, ಭಾನುಮತಿಯ ನೆತ್ತದ ಪ್ರಸಂಗ ಇರ್ಬೋದು, ಕರ್ಣಭೇದ ಅಥವಾ ಭೀಷ್ಮರ ಪಟ್ಟಾಭಿಷೇಕದ ಸಂದರ್ಭ ಆಗಿರ್ಬೋದು. ಇದೆಲ್ಲ ಸಂದರ್ಭಗಳಲ್ಲಿಯೂ ಕೂಡ ಪಂಪ ಬಹಳ ಮುಖ್ಯವಾಗಿ ಪಂಪನ ಕಾವ್ಯಶಕ್ತಿ ಏನು ಅನ್ನುವಂಥದ್ದು ಕಾಣಿಸ್ಕೊಳ್ಳುವಂಥದ್ದನ್ನು ನಾವು ಗಮನಿಸ್ಬೋದು. ಈ ಒಟ್ಟು ಅಧಿವೇಶನದಲ್ಲಿ ಪಂಪ ಕವಿಯ ಕಾಲವನ್ನು, ಆತನ ದೇಶವನ್ನು, ಆತನ ಬಿರುದುಗಳನ್ನು ಮತ್ತು ಆತನ ಆತನ ವ್ಯಕ್ತಿ ಚಿತ್ರಣವನ್ನು ಮತ್ತು ಪಂಪನ ಕುರಿತಾಗಿ ಯಾರೆಲ್ಲ ಏನೆಲ್ಲ ಹೇಳಿದ್ದಾರೆ ಮತ್ತು ಆತನ ಕೃತಿಗಳ ಬಗೆಗೆ ಸಂಕ್ಷಿಪ್ತವಾದಂಥ ವಿಚಾರಗಳನ್ನು ತಿಳಿದುಕೊಂಡಿದ್ದೀವಿ. ಧನ್ಯವಾದಗಳು.